ವಂಚಕಿ ಪ್ರೇಮ ಗುಡಿಯ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಖಾಸಗಿ ಶಾಲಾ ಶಿಕ್ಷಕಿ 13 ಲಕ್ಷ ರೂಪಾಯಿ ವಂಚಿಸಿದಂತ ಕಿರಾತಕಿ ಪ್ರೇಮ ಗುಡಿಯ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಖಾಸಗಿ ಶಾಲಾ ಶಿಕ್ಷಕಿ 13 ಲಕ್ಷ ರೂಪಾಯಿ ವಂಚಿಸಿದಂತ ಕಿರಾತಕಿ ಪ್ರೇಮ ಗುಡಿ ಸಹೋದರ ಪರಶುರಾಮ್ನಿಂದ ದೋಖಾ ಆಗಿದೆ. ಡಿಸಿ ಆಫೀಸ್ನಲ್ಲಿ ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಸ್ಕ್ಯಾಮ್ ಅನ್ನು ಮಾಡಲಾಗಿದೆ. ಫೇಕ್ ಆರ್ಡರ್ ಕಾಪಿ ತೋರಿಸೋದು, ಮೋಸ ಮಾಡೋದು ವಂಚಕರ ಒಂದು ಜಾಲ ಇದು. ಗದಗ ನಗರದ ಮಮತಾಜ್ ಬೇಗಂ ಎಂಬ ಶಿಕ್ಷಕಿಗೆ ಮೋಸ ಆಗಿದೆ. ಅಂದರೆ ಪ್ರೇಮ ಗುಡಿ ಅವರ ಮತ್ತೊಂದು ಪ್ರಕರಣ ಬೆಳಕಿಗೆ ಈಗ ಸಹೋದರನ ಜೊತೆ ಸೇರಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. ಖಾಸಗಿ ಶಾಲಾ ಶಿಕ್ಷಕಿ 13 ಲಕ್ಷ ರೂಪಾಯಿ ವಂಚನೆ ಮಾಡಿದಂಥ ಕಿರಾತಕಿ ಇವರು ಪ್ರೇಮ ಗುಡಿ ಮತ್ತು ಸಹೋದರ ಪರಶುರಾಮ್ನಿಂದ ದೋಖಾ ಆಗಿದೆ. ಡಿಸಿ ಆಫೀಸ್ನಲ್ಲಿ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅನ್ನೋದು ನಂಬಿಸೋದು, ಅವ್ರ ಹತ್ರ ಅಮೌಂಟ್ ಇಸ್ಕೊಳ್ಳೋದು, ದೋಖಾ ಮಾಡೋದು. ಫೇಕ್ ಆರ್ಡರ್ ಕಾಪಿ ತೋರಿಸಿ ಮೋಸ ಮಾಡ್ತಾಯಿದ್ರು ಕಿರಾತಕರು. ಹಣ ಪಡೆದ ಬಳಿಕ ಖಾಲಿ ಚೆಕ್ಗಳನ್ನು ಪಡೆದುಕೊಂಡು ವಂಚನೆಯನ್ನು ಮಾಡ್ತಾಯಿದ್ರು. ಖಾಲಿ ಚೆಕ್ ಪಡೆದು ಚೆಕ್ ಬೌನ್ಸ್ ಕೇಸ್ ಮಾಡ್ತಾಳೆ ಅನ್ನೋ ಆರೋಪ. ಪ್ರೇಮಾಳ ಹಿಂದೆ ರಾಜಕೀಯ, ಪೊಲೀಸ್ ಇಲಾಖೆಯ ಕರಿ ನೆರಳು ಕೂಡ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ನೋಡಿ, ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಲ್ಲ, ಇವರೇ ಪ್ರೇಮ ಗುಡಿ, ಇನ್ನೊಂದು ಅವರ ಸಹೋದರ ಪರಶುರಾಮ್ ಕುರಿ. ಇವರಿಬ್ಬರು ಸೇರಿ ವಂಚನೆ ಮಾಡ್ತಾ ಇದ್ರು. ಯಾರೇ ದೂರು ಕೊಡಲು ಹೋದ್ರು ಕೂಡ ದೂರನ್ನ ಸ್ವೀಕರಿಸ್ತಾ ಇರಲಿಲ್ಲ ಪೊಲೀಸರು. ನಾನು ನಿಮ್ ಲೆಟರ್ಸ್ ಎಲ್ಲ ನಿನ್ನೆನೆ ರೆಡಿ ಮಾಡ್ಬೇಕಾಗಿತ್ತು. ನಿನ್ನೆ ರಜಾ ಇದ್ದಿದ್ದೋಸ್ಕರ ಇವತ್ತಿಗೆ ಅದು ಸ್ವಲ್ಪ ಪೆಂಡಿಂಗ್ ಉಳ್ದತ್ರಿ ನಿಮ್ದತ್ತ. ಯಾವ ಆಫೀಸ್ನಾಗ ಅದ್ರಿ ಮೇಡಮ್ ನೀವು? ಡಿಸಿ ಆಫೀಸ್ನಾಗ ಅದೀನ್ರಿ ನಾನು. ನಾವು ಡಿಸಿ ಆಫೀಸ್ನಾಗ ಅದ್ರಿ ಸರ್ ಮೇಡಮ್. ಎಲ್ಲಿದ್ರಿ ಮೇಡಮ್ ನೀವು? ನಾನು ಬೇರೆಯವ್ರ ಜೊತೆ ಮೀಟಿಂಗ್ ಅಲ್ಲಿ ಇದ್ದೀನಿ. ಈಗ ಅವ್ರನ್ನೆಲ್ಲ ಬಿಟ್ಟು ಬಂದು ನಿಮ್ಮನ್ನ ಭೇಟಿ ಆಗಕ್ ಆಗಲ್ಲ ನನ್ಗೆ. ರೂಮ್ ನಂಬರ್ ಎಷ್ಟು ಮೇಡಮ್ ನಿಮ್ದು? ಯಾಕೆ ಬೈ? ಅಲ್ಲಿ ನಮಗೂ ಬೇಕಲ್ರಿ ಮೇಡಮ್ ಮಾಹಿತಿ. ಭೇಟಿ ಆಗ್ಬೇಕಾಯ್ತು ಮೇಡಮ್. ಅದೆಲ್ಲ ಯಾಕಮ್ಮ ನಿಮ್ಗೆ? ನಿಮ್ ಕೆಲ್ಸ ಆಗ್ಬೇಕಲ್ವಾ ಈಗ ನಿಮ್ಗೆ? ಮೀಟ್ ಮಾಡ್ಬೇಕಾಯ್ತು ಮೇಡಮ್ ನಾವು ನಿಮ್ಗೆ. ಅಲ್ಲ, ಮೀಟ್ ಮಾಡಿರಂತೆ. ನಾನು ಮೀಟ್ ಮಾಡಕ್ಕೆ ಹೇಳ್ತಾ ಇರೋದು, ನಿಮ್ ಕೆಲ್ಸ ಆಗ್ಬೇಕಾ ಬೇಡ್ವಾ? ಅಲ್ಲ, ಆಗ್ಬೇಕು ಮೇಡಮ್. ನಾವು ಆಲ್ರೆಡಿ ಡಿಸಿ ಆಫೀಸ್ಗೆ ಬಂದಿದ್ವಲ್ರಿ ಮೇಡಮ್, ಅದಕ್ಕೆ ಮೀಟ್ ಮಾಡ್ಬೇಕಂತ. ಇನ್ನೊಂದು ಲೆಟರ್ ರೂಮು ಅದೆಲ್ಲ ಯಾಕೆ ಕೇಳ್ತೀರಾ ನೀವು? ಅಲ್ಲಿ ಮೇಡಮ್ ಮತ್ತೆ ಆಗ್ಬೇಕಾ ಬೇಡವಾ ಹೇಳಿ? ಅಲ್ಲಿ ನಾವು ಮೀಟ್ ಮಾಡ್ಬೇಕಾಯ್ತು ಮೇಡಮ್, ಅದಕ್ಕೆ ಬಂದ ಬಿಟ್ಟಿದ್ವಿ ಮೇಡಮ್ ನಾವು ಇಲ್ಲಿ. ಮೀಟ್ ಮಾಡ್ಲಿಕ್ಕೆ ನಿಮ್ಮನ್ನ ಬರಕ್ ಹೇಳಿದ್ದು, ಇಲ್ಲ ಅಂದ್ರೆ ನಾವೇ ಕೇಳ್ತಿದ್ವಿ ಮೊನ್ನೆ ನಿಮ್ಗೆ. ಅಲ್ಲಿ ಬಂದೀವಿ ಮೇಡಮ್ ನಾವು. ಹಂಗಾರೆ ಮೀಟ್ ಮಾಡ್ರಿ ಮೇಡಮ್. ನಿಂದಿರ್ತೀರಿ, ನಿಮ್ಮ ಮೀಟಾಗಿ ಮುಗಿ ಮಟ ನಿಂದಿರ್ತೀವಿ. ಮೀಟ್ ಮಾಡ್ರಿ ಮೇಡಮ್ ನಾವು. This is not good. This is not good. What are you talking? No, this is not good. ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ. ರೂಮ್ ಎಲ್ಲಿದೆ? ನಾವು ಭೇಟಿ ಆಗ್ಬೇಕು. ಅಲ್ಲ ಮೇಡಮ್, ನಾವು ಫೋನ್ ತೆಗ್ದಿಲ್ಲ ಅಷ್ಟೇ ನಾನು. ಮೇಡಮ್ ನಾವು ಆಲ್ರೆಡಿ ಡಿ ಸಿ ಆಫೀಸಿಗೆ ಬಂದೀವಿ ಮೇಡಮ್ ಈಗ. ಹೌದು, ನಾನು ಹೇಳಿನಿ ಅಂತಾನೆ ಬಂದಿರಿ ನೀವು. ಹಾಂ ರೀ. ಈಗ ಅದಕ್ಕೆ ನಾವು ಹೇಳಿನಿ ಅಂತಾನೆ ಬಂದಿರಿ. ಹಾಂ, ಬಂದಿರಲ್ಲ ಮೇಡಮ್. ಅದಕ್ಕೆ ನಾವು ವೇಟ್ ಮಾಡ್ತೀವಿ. ನಿಮ್ದು ಮುಗಿದಿಂದಾರ ನಮ್ಮನ್ನು ಮೀಟ್ ಮಾಡ್ರಿ ಮೇಡಮ್. ನಾನು ನಿಮ್ ಲೆಟರ್ ಎಲ್ಲ ತಗೊಂಡ್ಬಿಟ್ಟು ನನ್ನ ಮನೆಗೆ ಕರೆಸ್ತೀನಿ. ಇನ್ನೊಂದು 2 ಗಂಟೆಯಲ್ಲಿ ನಾನು ನಮ್ಮ ಮನೆಗೆ ಬರಕ್ ಹೇಳ್ತೀನಿ. ಪರ್ಸನಲ್ ಆಗಿ ಬಂದು ಸೈನ್ ಎಲ್ಲ ಮಾಡ್ಕೊಂಡು ಹೋಗಿರಂತೆ ನೀವು. ಓಕೆ ಮೇಡಮ್. ಎಲ್ಲರ ಮುಂದೆ ಬಂದು ಜಾತ್ರೆ ಮಾಡೋದಲ್ಲ ಇದು. ಇಲ್ಲ ಮೇಡಮ್, ನಾವು ಹೊರಗೆ ನಿಂದಿರ್ತೀನಿ ಮೇಡಮ್. ನೀವು ಮೀಟ್ ಆಗಿದ್ರೆ ಅಷ್ಟೇ ಮುಗಿಸ್ಕೊಂಡು ಬರ್ರಿ ನಿಮ್ಮ ಮೀಟಿಂಗ್ ಎಲ್ಲ. ಇಲ್ಲ, ನಾನ್ ನಿಮಗ್ ಸಿಗಲ್ಲ. ನಾನು ಅವ್ರ ಜೊತೆ ಹೋಗ್ಬಿಡ್ತೀನಿ. ಬೇರೆ ಕೆಲಸ ಇದೆ ನಮ್ಗೆ. ಆಯ್ತು ಮೇಡಮ್. ಓಕೆ. ನಾನು ನಮ್ಮ ಮನೆಗೆ ಪರ್ಸನಲ್ ಆಗಿ ನಿಮ್ಮನ್ನ ಕರೆಸ್ತೀನಿ ನಾನು. ಆಯ್ತು ಮೇಡಮ್. ಓಕೆ ಮೇಡಮ್. ಈ ನಂಬರ್ಗೆ ಫೋನ್ ಮಾಡ್ಬಿಟ್ಟು. ಓಕೆ ಮೇಡಮ್. ಓಕೆ. ದಮ್ಮು ಸೊಕ್ಕು ಇವೆಲ್ಲ ನಂಗಿಲ್ಲ. ಪ್ರೀತಿಯಿಂದ ಬಂದ್ರೆ ಪ್ರೀತಿಯಿಂದನ ಇದು ಮಾಡ್ತೀನಿ, ಹೌದಾ? ದುಶ್ಮನ್ ಕೇರಿ ಬಂದ್ರೆ ನಾ ಜೈಲಿಗೆ ಹೋಗೋಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ. ನಾನು ಮಗ ನಾನು, ಹೌದಾ? ನನಗೆ ಸುಳ್ಳು ತಗಲು ನಡೆಯಂಗಿಲ್ಲ. ನಾನು ಜೈಲಿಗೆ ಹೋಗೋಕ್ಕೂ ರೆಡಿ. ಹೋಗಿ ಕಂಪ್ಲೇಂಟ್ ಕೊಡು ನನ್ನ ಮ್ಯಾಗ. ನಾ ತಲೆ ಕಟ್ಸ್ಕೊಳಲ್ಲ, ಒಳಗೆ ಹೋಗ್ತೀನಿ. ನೀನು ರೆಕಾರ್ಡ್ ಹಾಕಿಲ್ಲ ಈಗ. ಅದು ಪ್ರೇಮಕ್ಕನ ಬಗ್ಗೆ ನನ್ನ ಬಗ್ಗೆ ಮಾತಾಡಿಲ್ಲ. ಅದನ್ನ ರೆಕಾರ್ಡ್ ಪ್ರೇಮಕ್ಕ ಹಾಕ್ತೀನಿ ಈಗ ಹಾಕ್ಬೇಕಂತ ಮಾಡೀನಿ. ಅವಾಗ ಏನಾಗತ್ತೆ ನಿನ್ನ ಬಾಳೆ ಅನ್ನೋದು ತಿಳ್ಕೊ. ಸ್ವಲ್ಪ ಅಲ್ಲಿರೋ ಮನಿನೂ ಕಳ್ಕೊತೀನಿ. ಅದನ್ನ ವಿಚಾರ ಮಾಡ್ಕೊ ಫಸ್ಟ್.